ಹಲೋ ಹಾಯ್ ಗಾಯ್ಸ್, ಇದು ನನ್ನ ಫಸ್ಟ್ ವ್ಲಾಗ್. ಏನಪ್ಪ ವಿಷಯ ಅಂದರೆ, ನಾವು ಫ್ರೆಂಡ್ಸ್ ಎಲ್ಲ ಪ್ಲ್ಯಾನ್ ಮಾಡಿ ಒಂದು 12 ಜನ ಆದಿಚುಂಚನಗಿರಿ ಬೆಟ್ಟಕ್ಕೆ ಹೋಗೋಣ ಅಂತ ಇದ್ದೀವಿ. ಇದು ನನ್ನ ಫಸ್ಟ್ ವ್ಲಾಗ್ ಆಗಿರೋದ್ರಿಂದ ಯಾರೋ ತಪ್ಪಾದರೆ ಕ್ಷಮಿಸ್ಬಿಡಿ. ಏನಪ್ಪ ಅಂದರೆ, ಇವಾಗ ನಾವು ಹೊರಟಿರೋದೆ ನಮ್ಮ ಹುಡುಗರೆಲ್ಲ ಓಡಿಸೋಣ ಅಂತ. ಇನ್ನು ಯಾರು ರೆಡಿ ಆಗಿಲ್ಲ. 5 ಗಂಟೆಗೆ ಹೊರಡಬೇಕಾಗಿತ್ತು ನಾವು. ಇನ್ನು ಯಾರು ರೆಡಿ ಆಗಿಲ್ಲ ಅಂತ ಸರ್ವಿಸ್ ಸ್ಟೇಷನ್ ಹತ್ರ ಎಲ್ಲ ಆಟೋ ವಾಶ್ ಮಾಡ್ತಾಯಿದ್ರು. ಗಾಡಿಗಳೆಲ್ಲ ವಾಶ್ ಮಾಡಿಕೊಂಡು ನಾವು ಇವಾಗ ಹಂಗಾಗಿ ಏನು ಗೊತ್ತಾಗ ಟೈಮು 4:45 ಆಯಿತು. ಎಲ್ಲ 5 ಗಂಟೆಗೆಲ್ಲ ಬಿಡಬೇಕಂತಿದ್ರು. ಇನ್ನೂ ಯಾರು ಸ್ನಾನ ಮಾಡಿಲ್ಲ. ಇನ್ನು ಆಟೋ ವಾಶ್ ಮಾಡೋದ್ರಲ್ಲಿ ಅವರು ಎಲ್ಲರೂ ನೋಡ್ಸೋಣ ಅಂತ ಇನ್ನು ಕಾರ್ ವಾಶಿಂಗ್ ಹತ್ರ ಹೋಗ್ತಾಯಿದ್ದೀನಿ. ನಾವು ನಮ್ಮ ತಗೊಂಡು ನಾನಿಲ್ಲಿ ಹಂಗೆ ಬಂದೆ ಸರ್ವಿಸ್ ಸ್ಟೇಷನ್ ಹತ್ರ. ಹುಡುಗರು ಎಲ್ಲ ಯಾರೂ ರೆಡಿಯಾಗಿರಲಿಲ್ಲ. ಬಸ್ ವಾಶ್ ಮಾಡಿ ನಿಲ್ಲಿಸಿದ ನಮ್ಮ ಹುಡುಗ. ಇವನೊಬ್ಬ ಮಾತ್ರ ಇಲ್ಲೇ ಅವನೇ ಸಾಂಗ್ಲಿ. ಅಯ್ಯೋ, ಇವಾಗ ಓಡಿಸ್ದೆ ಇವನು ಸ್ನಾನಕ್ಕೆ ಹೋಗೋ ಅಂತ. ಇವನ್ನ ಓಡಿಸಿ ಹುಡುಗರೆಲ್ಲಾಗಲೇ ಸ್ನಾನಕ್ಕೆ ಹೋಗೋರೆ. ಗೈಸ್, ನೀವು ಆಗಲೇ 5 ಗಂಟೆಗೆ ಹೊರಡಬೇಕಾಗಿತ್ತು. ಮಳೆ ಸರಿಯಾಗಿ ಹಚ್ಕೊಂಡೈತೆ. ಆಗಲೇ 6:15 7 ಗಂಟೆ ಆಯ್ತಾ ಬಂತು. ಬಾಯ್ಸ್ ನೋಡಿದ್ರೆ ಎಲ್ಲ ಫುಲ್ ರೆಡಿಯಾಗಿ ಅವ್ರು ಇಲ್ಲಿ. ಬಾಯ್ಸ್ಗೆಲ್ಲ ಹಾಯ್ ಅನ್ರಿ. ಎಲ್ಲ ನೋಡ್ರಿ, ಎಲ್ಲ ಫುಲ್ ಸಭೆನೇ ರೆಡಿ ಐತೆ. ಎಲ್ಲ ಹಾಯ್ ಅನ್ರು. ಅಂತೂ ಇಂತೂ ಮಾಡಿ ನಾನು ಗಾಡಿ ಎತ್ಕೊಂಡು ಹೊರಟೇ ಬಿಟ್ಟೆ. ಗೈಸ್, ಇವಾಗ ನಾಗಮಂಗಲಲ್ಲಿ ಇದ್ದೀವಿ. ಹಂಗೂ ಅಂತೂ ಮಾಡಿ 9 ಗಂಟೆ ಆಯ್ತು. ಇಲ್ಲೇ ಇನ್ನು ಆಟೋ ಹೊಸ್ಕೆರಳಿ ಇಲ್ಲೇ ಐತೆ. 2 ಆಟೋ ಏನು ಮಾಡೋದಂತ ಗೊತ್ತಾಯ್ತಲ್ಲ. ಇನ್ನೂ 1 ಅವರ್ ಅಂತ ಅವರು ನೋಡಬೇಕು. ಇವಾಗ ನಾವು ಎಷ್ಟು ಗಂಟೆಗೆ ಗೊತ್ತಾರಲ್ಲ ಊಟ. ನಾವು ಊಟ ಇಲ್ಲ, ನೋಡ್ಬೇಕು. ಒಂದ್ಸಲ ಆಯನ್ರಿ ಎಲ್ಲ ಮನೆಗೂ ಎಲ್ಲ ಬಂದರು ಒಂದು ರೇಂಜ್ಗೆ. ಇಲ್ಲೇ ಆಯಿತು 10:30 11 ಗಂಟೆ. ಇವಾಗ ಇನ್ನೂ ಊಟ ಇಲ್ಲ, ಏನಿಲ್ಲ. ನಮ್ಮನ್ನು ಆರಾಮಾಗಿ ಅವರೆಲ್ಲ ಏನು ಮಾಡೋದು. ಆಟೋ ಒಂದು ಸಭೆ ಫುಲ್ಲು. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. ಬರಬಾರ್ದು ಅಂದ್ರೆ ಸಿಗರೇಟ್ ಸೇದಲೇಬೇಕು ಗಾಯ್ಸ್. ನಿದ್ದೆಗೆ ಮೂಲ ಇದೆ ಸಿಗರೇಟ್. ಹಂಗೆ ನಿದ್ದೆ ಬರಬಾರ್ದು ಅಂದ್ರೆ ಟೀ ಕುಡಿಬೇಕು. ಬನ್ನಿ ಟೀ ಕುಡಿಯೋಣ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಗೈಸ್, ಎಲ್ಲ ನಾಗಮಂಗಲ ಟೋಲ್ ಎಂಜಾಯ್ ಮಾಡಿಕೊಂಡು ಸ್ವಲ್ಪ ಹಂಗೆ ಮುಂದೆ ಬಂದ್ವಿ. ಸ್ವಲ್ಪ ಫೋಟೋ ಶೂಟ್ ಮಾಡಿಸ್ಕೊಂಡ್ವಿ. ಎಲ್ಲರೂ ಒಂದೊಂದು ಫೋಟೋ ಶೂಟ್ ಮಾಡಿಸ್ಕೊಂಡು ಒಂದು ಟೀ ಕುಡಿದ್ರು ಇನ್ನೊಂದು ಸತಿ. ಇವಾಗ ಇಷ್ಟೊತ್ತು ಗೈಸ್ NH ಚಚ್ಕೊಂಡು ಬಂದೆ. ಆಟೋ ಚಚ್ಚೋದು. ಇವಾಗ ಆಟೋ ಇಸ್ಕೊಂಡ್ಬೇಕು. ಆಟೋ ಚಚ್ತೀನಿ ಅಷ್ಟು. ಗೈಸ್, ಫೈನಲಿ ಆದಿಚುಂಚನಗಿರಿ ಎಂಟ್ರೆನ್ಸ್ ಹತ್ರ ಬಂದ್ವಿ. ಇಲ್ಲಿ ನೋಡಿದ್ರೆ ರೋಡ್ ಖಾಲಿ ಇತ್ತು. ಅದಕ್ಕೆ ನಮ್ಮ ಹುಡುಗ ಆಟೋ ಕಲಿತೀನಿ ಕೀ ಕೊಡೋ ಮುಂಚೆ ಅಂದ್ಬಿಟ್ಟು ಆಟೋ ಕಲಿತಾ ಅವನು ಇವಾಗ. ಗೈಸ್, ಫೈನಲಿ ಬಂದ್ವಿ ಆದಿಚುಂಚನಗಿರಿಗೆ. ಟೈಮ್ ಇವಾಗ 2:30. ಇನ್ನೂ ಒಂದೇ ಆಟೋ ಬಂದಿರೋದು. ನೋಡಿ ಎಲ್ಲ ಆರಾಮಾಗಿ ಕೂತವ್ರು. ಇವಾಗ ಫುಲ್ಲು ಮಳೆ ಫುಲ್ ಕೋಪ ಮಾಡ್ಕೊಬಿಟ್ಟವ್ರು ನಮ್ಮಲ್ಲಿ. ಗೈಸ್, ಎಲ್ಲರೂ ಬಂದು ಕೊನೆಗೂ ಚುಂಚನಗಿರಿಗೆ ಫುಲ್ ಎಲ್ಲರೂ ಹೊಟ್ಟೆ ಹಸಿದೆ. ಕಬಾಬ್ ಮಾಡ್ತಾ ಇದ್ದೀವಿ. ಮಿಡ್ ನೈಟ್ ಎಷ್ಟು ಗಂಟೆ? 3 ಗಂಟೆ ಬೆಳಗಿನ ಜಾವ. ಎಲ್ಲ ಕಾಯ್ತಾರೆ ಪಕ್ಕ ಪಕ್ಷಿಗಳು ನೋಡ್ರಿ. ಲೈನಲ್ಲಿ ತೋರಿಸೋ ಒಬ್ಬೊಬ್ರು. ಲೈ ನಮ್ಮ ಪ್ರವೀಣನ್ ತೋರಿಸೋ ಫಸ್ಟು. ಗುಡ್ ಮಾರ್ನಿಂಗ್ ಗೈಸ್. ಆದಿಚುಂಚನಗಿರಿಗೆ ಬಂದಿದ್ದು ನೈಟೆಲ್ಲ ಯಾರಿಗೂ ನಿದ್ದೆ ಇಲ್ಲ. ಆ್ಯಕ್ಚುಲಿ ಅಂದ್ಕೊಂಡಿದ್ದು ನಿನ್ನೆ ಸಾಯಂಕಾಲ 5 ಗಂಟೆಗೆ ಬಿಡ್ಬೇಕಂತ ಅಂದ್ಕೊಂಡಿದ್ವಿ. ಆಗಲಿಲ್ಲ ಅದು. ನೋಡಿ ಗೈಸ್, ಆದಿಚುಂಚನಗಿರಿ ಕಲ್ಯಾಣಿ ಫುಲ್ ಗಲೀಜು ಆಗೋಗೈತೆ. ನೀರಲ್ಲಿ ಆಡೋಣ ಅಂತ ಬಂದ್ವಿ. ಇಲ್ಲಿ ನೋಡಿದ್ರೆ ಫುಲ್ ಗಲೀಜು. ಎಲ್ಲ ಇನ್ನೂ ಸ್ಲೀಪ್ ಹಾಕೋರೆ. ನಮಗಂತೂ ನಿದ್ದೆ ಬರೋಲ್ಲ. ನಾನು ನಮ್ಮ ಹುಡುಗ ಬಂದಿದ್ದೀವಿ. ಅವರೆಲ್ಲ ಎದೊಳ್ಬೇಕಂದ್ರೆ ನೀರು ಹಾಕಿ ಎದುರಿಸ್ಬೇಕು. ಗೈಸ್, ಕೊನೆಗೂ ನೀರು ಚೆನ್ನಾಗಿಲ್ಲ ಅಂದರು ನಮ್ಮ ಹುಡುಗರೆಲ್ಲ ಆರಿಸೇ ಬಿಟ್ರು ನನ್ನಂತೂ. ಆದರೆ ಈ ಕಡೆ ಸ್ವಲ್ಪ ಚೆನ್ನಾಗಿತ್ತು ನೀರು. ನಾವೆಲ್ಲ ಮಂಟಪ ಹತ್ರ ಮದ್ಯಕ್ಕೆ ಹೋಗಿ ಆಟ ಆಡ್ತಾಯಿದ್ವಿ. ಕೊನೆಗೂ ಫೋನೆಲ್ಲ ಮದ್ಯಕ್ಕೂ ಎಲ್ಲ ತೊಗೊಂಡೋಗ್ಬಿಟ್ಟಿದ್ದೀವಿ ನಾವು. ಜೀವನ ಪೂರ್ತಿ ಜೊತೆಗೆ ಇರ್ತೀನಿ ನಾನು. ನಿಂಗೆ ಯಾರು ದುಶ್ಮನ್ ಆದ್ರು ಅವರು ನಂಗೆ ದುಶ್ಮನ್ನೇನೆ. ನಿನ್ನ ಪರವಾಗಿ ತೊಡೆ ತತ್ತೀನಿ ನಾನು. ನನ್ನ ಬೆಸ್ಟ್ ಫ್ರೆಂಡು. ನನ್ನ ಪ್ರೀತಿಗಿಲ್ಲ ಎಂಟು ಎಲ್ಲ ಟೈಮು ದೇವ್ರು ಜೊತೆಗೆ ಇರೋದಿಲ್ಲ. ಅದಕ್ಕೆ ಅಂತ ತಾನೇ ದೋಸ್ತಿನಿ ಕೊಟ್ಟವನಲ್ಲ. ನೋವಲ್ಲೂ ಬೆನ್ನಾಗಿಂದೆ ಬಂದು ನಿಂತು ಜೋಶು ನೀಡೋ ದೋಸ್ತ ಕಣೋ. ಬ್ರದರ್ 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 ಅ ಬ್ರದರ್ ಫ್ರಮ್ ಅನದರ್ ಮದರ್. ಗೈಸ್, ಫೈನಲಿ ಆದಿಚುಂಚನಗಿರಿ ಟೆಂಪಲ್ಗೆ ಬಂದು ಎಲ್ಲ ಸ್ನಾನ ಮಾಡ್ಕೊಂಡು ಕಲ್ಯಾಣಿಲಿ ಬಿದ್ದು ಎದ್ದು ಆಟ ಆಡ್ಕೊಂಡೆಲ್ಲ ಬಂದ್ವಿ. ಇವಾಗ ಹೋಗಿ ದರ್ಶನ ಮಾಡಬೇಕು. ಹಂಗೆ ಇಲ್ಲಿ ಟಾಪ್ಗೆ ಹೋಗ್ಬೇಕು. ಇವಾಗ ಅಲ್ಲೋಗಿ ಮೀಟ್ ಮಾಡೋಣ ಇರ್ರಿ. ಗೈಸ್, ದೇವಸ್ಥಾನ ಕ್ಲೋಸ್ ಅಂತ 2:30 ಓಪನ್ ಆಗೋದು. ಏನು ಮಾಡೋದು? ಬೆಳಿಗ್ಗೆ ನಾಷ್ಟ ತಿಂದಿಲ್ಲ. ಇನ್ನು ನಾಷ್ಟ ಮಾಡ್ಕೊಂಡು ಎಲ್ಲ ಹೋಗೋಣ. ಆಮೇಲೆ ಬಿಟ್ಕೊಂಡು ಬಂದು ದೇವಸ್ಥಾನ ದರ್ಶನ ಮಾಡೋಣ ಅಂತ ಇದ್ದೀವಿ. ನಾಷ್ಟ ತಿನ್ಕೊಂಡು ಎಲ್ಲ ಕೆಳಗಡೆ ಹೋಗಿ
ರೆಸ್ಟ್ ಗೀಸ್ಟ್ ಮಾಡ್ಕೊಂಡು ಹೋಗೋದು. ನಮ್ಮ ಸಭೆ ಎಲ್ಲ ಇಲ್ಲೇ ನಿಂತೈತಿ. ಆಯಂದ್ರೆ ಎಲ್ಲ ಜಂಡಂಗೆ ತಿಂತವ್ರೆ. ಇವಾಗೆಲ್ಲ ಊಟ ಮುಗಿಸ್ಕೊಂಡು ಬಂದ್ವಿ. ಇವಾಗ ನೀರು ಕುಡಿಯೋಣ ಅಂತ ಬಂದಿದ್ವಿ. ಇವಾಗ ಏನು ಮಾಡೋದು ಏನು ಹೇಳ್ತಾರೆ ಗೊತ್ತಿಲ್ಲ. ನೋಡೋಣ ಗೈಸ್, ಇವಾಗೆಲ್ಲ ಬೆಟ್ಟದ ಮೇಲೆ ಹೋಗ್ಬೇಕಂತೆ. ಫುಲ್ ಒಂಥರ ಅಡ್ವೆಂಚರ್ ಇದೆ ಅಂತ ಮೇಲೆ. ನೋಡೋಣ ಬನ್ನಿ ಏನು ಮಾಡ್ತೀನಿ ಅಂತೆಲ್ಲ ತೋರಿಸ್ತೀನಿ ಬನ್ನಿ. ನಮ್ಮ ಗಣೇಶಂಗೆ ಒಂದು ನಮಸ್ಕಾರ ಹಾಕೊಂಡು ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಮೇಲೆ ಹೋದ್ಮೇಲೆ ತೋರಿಸ್ತೀನಿ ತಡಿ. ಟೈಮೇ ಸರಿ ಇಲ್ಲ ಗೈಸ್. ಇಲ್ಲೂ ಬೆಟ್ಟದ ಮೇಲೂ ಬಿಡ್ತಾ ಇಲ್ಲ. ಇಲ್ಲಿ ಏನೋ ಕನ್ಸ್ಟ್ರಕ್ಷನ್ ಇಂಗ್ಲೀಷು ಹಂಗೆ ಸ್ವಲ್ಪ ಆವಾಗ ಬಿಡ್ತಾ ಇರಬೇಕು ಅಷ್ಟೇ ಗೈಸ್. ಇಲ್ಲಿಂದ ವ್ಯೂ ನೋಡ್ಕೊಂಡು ಎಲ್ಲ ಕೆಳಗೆ ಇಳಿಬೇಕು ಅಷ್ಟೇ. ಏನಂತೀರಾ? ಎಲ್ಲ ಗೋವಾಗೆಲ್ಲ ನುಗ್ಸ್ತವ್ರು ಇವರು. ಏನು ಇದು ಗ್ಯಾಪ್ ನಾನು ಹೋಯ್ತೀನಾ? ಹೋಗಿ ಆಯ್ತಲ್ಲ ಕಣ ಗೈಸ್. ನಂಗಂತೂ ಆ ಸಂದಿಲ್ಲಿ ಹೋಗೋಕ್ಕೆ ಆಗಲಿಲ್ಲ. ಹಿಂಗೋ ಮಲ್ಕೊಂಡೆಲ್ಲ ಬಂದೆ. ನೋಡಿದ್ರೆ ಇಲ್ಲೇ ಈ ಕಡೆಯಿಂದ ಜಾಗ ಇತ್ತು. ಬೆಟ್ಟದ ಮೇಲೆ ಹೋಗೋಕ್ಕೆ ಅಂತ ನೋಡ್ತಾ ಇದ್ದೀವಿ. ಇಲ್ಲೂ ಜಾಗ ಇಲ್ಲ. ಒಂದು ಸ್ವಲ್ಪ ಸಣ್ಣ ವ್ಯೂ ಇತ್ತು, ಅಲ್ಲಿ ನೋಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ. ಗೈಸ್ ಹಂಗೆ ಹಿಂಗೋ ಮಾಡಿ ಸ್ವಲ್ಪ ಮೇಲಕ್ಕೆ ಬಂದ್ವಿ. ಇಷ್ಟೇ ಮೇಲಕ್ಕೆ ಬಿಟ್ಟಿದ್ದು. ಅದೇನೋ ಕನ್ಸ್ಟ್ರಕ್ಷನ್ ಮಾಡ್ತಾಯಿದ್ರು ಅಂತ ಅಲ್ಲೆಲ್ಲ ಬಿಟ್ಟಿಲ್ಲ. ಇಲ್ಲಿಲ್ಲ ಅಂದರೆ ಒಂದು ಒಳ್ಳೆ ವ್ಯೂ ತೋರಿಸ್ತಾ ಇದೆ ನಿಮಗೆ. ಅದೆಲ್ಲ ಮುಗಿಸ್ಕೊಂಡು ಸೀದಾ ದೇವದರ್ಶನಕ್ಕೆ ಬಂದ್ವಿ. ಎಲ್ಲ ದೇವದರ್ಶನ ಮಾಡಿಕೊಂಡು ಕೆಳಗಡೆ ಇಳ್ದು ಸ್ವಲ್ಪ ಊಟ ಗೀಟ ಮಾಡ್ಕೊಂಡು ತಿರ್ಗಾ ಕಲ್ಯಾಣಿ ನಡ್ಕೊಂಡು ಸೀದಾ ಹೊರಟಿದ್ದೆ ನಾವು ಮನೆಗೆ. ಗೈಸ್ ಇದಾಗಿತ್ತು ನನ್ನ ಫಸ್ಟ್ ವ್ಲಾಗ್. ನಿಮಗೇನೋ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗೈಸ್.